ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಆಸ್ಟ್ರೋಯೋಗಿ ಪ್ರಜ್ವಲ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ದತ್ತ ಸಾಯಿ ಆಸ್ಟ್ರೋ ಸೈನ್ಸ್. ಇವತ್ತಿನ ವಿಚಾರ ಏನು ಅಂತಂತಂದರೆ, ಯಾವ ರೀತಿ ಒಳ್ಳೆಯ ಜಾಗ ಖರೀದಿ ಮಾಡಬೇಕು, ಆ ಟೆಸ್ಟ್ಗಳನ್ನು ಹೇಳ್ತೀನಿ. 3 ಟೆಸ್ಟ್ಗಳನ್ನು, ಆ 3 ಟೆಸ್ಟ್ಗಳಲ್ಲಿ ಪಾಸ್ ಆದರೆ ಮಾತ್ರ ಜಾಗ ಖರೀದಿ ಮಾಡಿ. ಸುಮ್ಮನೆ ಜಾಗ ಸಿಕ್ತು ಅಂತ ಗಬಕ್ಕಂತ ತಗೋಬೇಡಿ. ಸೊ ಮೊದಲನೇ ಟೆಸ್ಟ್ ಏನಂತಂತಂದರೆ, ಎಲ್ಲಿ ನೀವು ಜಾಗ ತಗೋಬೇಕು ಅಂತ ಇದ್ದೀರೋ ಆ ಜಾಗದ ಮಧ್ಯಭಾಗದಿಂದ 1 ಫೀಟ್ ಬೈ 1 ಫೀಟ್ ಹಳ್ಳ ತೋಡಬೇಕು. ಅಥವಾ ಹೊಂಡ ತೆಗೆದ ಮೇಲೆ ಬರೋ ಮಣ್ಣಿರುತ್ತಲ್ಲ, ಮತ್ತೆ ಅದೇ ಜಾಗಕ್ಕೆ ತುಂಬಬೇಕು. ತುಂಬಿದಾಗ ಆ ಮಣ್ಣು ಸ್ವಲ್ಪ ಉಳಿಬೇಕು, ಕಂಪ್ಲೀಟಾಗಿ ಫುಲ್ಫಿಲ್ ಆಗಬಾರ್ದು. ಸ್ವಲ್ಪ ಉಳಿದ್ರೆ ಅದನ್ನು ನಿಮಗೆ ಒಳ್ಳೆ ಶುಭ ಜಾಗ ಅಂತ ನಾವು ಹೇಳ್ತೀವಿ. ಅದು ಅರ್ಧ ತುಂಬೋಗೋದು ಅಥವಾ ಮುಕ್ಕಾಲು ತುಂಬಿತ್ತು ಅಂತಂತಂದರೆ ಅದು ಅಶುಭ ಜಾಗ. ಸೊ ಎರಡನೇ ಟೆಸ್ಟ್ ಏನಂತಂದರೆ, ಅದೇ ಜಾಗದಲ್ಲಿ 1 ಫೀಟ್ ಬೈ 1 ಫೀಟ್ ನಾನು ಈಗ ಏನು ಹೇಳಿದ್ನೋ ಅದೇ ಥರ ಪ್ರೊಸೀಜರ್ ಮಧ್ಯದಲ್ಲಿ ತೆಗೆದು ಆ ಜಾಗಕ್ಕೆ, ಆ ಒಂದು ಹೊಂಡಕ್ಕೆ ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಒಂದು 2 ನಿಮಿಷ ಬಿಟ್ಟು ನೋಡಿದಾಗ ನೀರು ಬತ್ತೋಗೋದಾಗಲಿ ಅಥವಾ ಕಮ್ಮಿ ಆಗೋದಾಗಲಿ ಆಗಬಾರ್ದು. ಎಷ್ಟಿರುತ್ತೋ ಅಷ್ಟೇ ಇತ್ತು ಅಂತಂದರೆ ಅದು ಶುಭ ಜಾಗ, ಅಥವಾ ಕಮ್ಮಿ ಆಯಿತು ಅಂತಂತಂದರೆ ಅದು ಅಶುಭ ಜಾಗ. ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಸೊ ಮೂರನೇದಾಗಿ, ಈ ಭತ್ತವನ್ನು ಅಲ್ಲಿ ಹೂಡಬೇಕು. ಸೊ ಯಾವ್ದಾದ್ರು ಒಂದು ಮೊಳಕೆ ಅಥವಾ ಯಾವ್ದಾದ್ರು ಒಂದು ಸ್ಪ್ರೌಟ್ ಸೀಡ್ಸ್ನ ಅದರೊಳಗಡೆ ಹಾಕಿ ಹೊಂಡ ತೆಗೆದಿರೋ ಜಾಗಕ್ಕೆ ಹಾಕಿ 3 ದಿನಗಳ ಕಾಲ ನೀರು ಹಾಕಬೇಕು. ನೀರು ಹಾಕಿದ ಮೇಲೆ ಅದೇನಾದ್ರು ಬಂತು ಅಂತಂತಂದರೆ, ಮೊಳಕೆ ಹೊಡೆದು ಬಂತು ಅಂತಂದರೆ ಅದು ಶುಭ ಜಾಗ. 5ನೇ ದಿನಕ್ಕೆ ಬಂತು ಅಂತಂದರೆ ಆವ್ರೇಜ್ ಜಾಗ, ಓಕೆ. ಸೊ 7 ದಿನಗಳಾದರೂ ಬರಲಿಲ್ಲ, 7 ದಿನಗಳ ನಂತರ ಬಂತು ಅಂತಂತಂದರೆ ಅದು ಅಶುಭ ಜಾಗ, ತಗೊಳ್ಳೋ ಹಾಗಿಲ್ಲ. ತಗೊಂತು ಅಂತಂತಂದರೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಅರ್ಥ. ಅಶುಭ ಅಂತಂತಂದರೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಅರ್ಥ. ಸೊ ಕೊನೆಯದಾಗಿ ಇನ್ನೊಂದು ಟಿಪ್ಸ್ ಏನಂತಂತಂದರೆ, ಸ್ಮಶಾನದ ಹತ್ರ ಇದೆ ಅಂತಂತಂದರೆ ಖಂಡಿತವಾಗ್ಲೂ ಕೂಡ ತಗೋಬೇಡಿ. ಸೊ ಇಷ್ಟು ಟಿಪ್ಸ್ನ ಫಾಲೋ ಮಾಡಿ ಯಾವ್ದು ನಿಮಗೆ ಒಳ್ಳೆಯ ಜಾಗ ಅನ್ಸುತ್ತೋ ಅದನ್ನು ಖರೀದಿ ಮಾಡಿ. ಮತ್ತು ಕಡೆಯದಾಗಿ ಜುಲೈ 21 ಟ್ಯಾರೋ ಕ್ಲಾಸಸ್ ಶುರು ಆಗ್ತಾ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಗುರುಪೂರ್ಣಿಮೆದಿಂದ ಕ್ಲಾಸ್ ಶುರು ಆಗ್ತಾ ಇದೆ. 40% ಆಫ್ ಕೂಡ ಇದೆ, ಬೇಗ ಜಾಯ್ನ್ ಆಗಿ. ಸೊ ಸಿಗೋಣ ಕ್ಲಾಸ್ನಲ್ಲಿ. ಏನಾದ್ರು ಡೌಟ್ ಇತ್ತು ಅಂತಂತಂದರೆ DM ಮಾಡಿ. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.